ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಇವತ್ತು ನಾನು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಮಾಡ್ತಾ ಇದ್ದೇನೆ. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಇವತ್ತು ನಾವು 34ನೇ ದಿನ, ಏಪ್ರಿಲ್ 21, 2026, 34ನೇ ದಿನ 34ನೇ ಸಾಹಿತ್ಯ ಕೃತಿಯಾಗಿ ಹಿರಿಯ ಸಾಹಿತಿಗಳಾಗಿರುವಂತ ವನರಾಗ ಶರ್ಮಾ ಅವರು ಬರೆದಿರುವಂತ ಏಳುಮಲ್ಲಿಗೆ ರಾಜಕುಮಾರಿ ಮಕ್ಕಳ ಕಥಾ ಸಂಕಲನದ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ಹಿರಿಯ ಮಕ್ಕಳ ಸಾಹಿತಿಗಳಾಗಿರುವಂತ ಕವಿ ವನರಾಗ ಶರ್ಮರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಕಾರ್ಯವನ್ನ ಮಾಡಿದ್ದಾರೆ. ಹಲವಾರು ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗಾಗಿ ರಚಿಸಿದ್ದಾರೆ. ಅವರು ಬರೆದಿರುವಂತ ಏಳು ಮಲ್ಲಿಗೆ ರಾಜಕುಮಾರಿ ಅನ್ನುವಂತ ಮಕ್ಕಳ ಕಥೆಗಳ ಕೃತಿಯನ್ನು ಇವತ್ತು ಪರಿಚಯ ಮಾಡ್ತಾ ಇದ್ದೇನೆ. ಈ ಕೃತಿಯನ್ನ ಗ.ರ.ವ. ವಜ್ರಳ್ಳಿ ಗಾಂಧಶಾಲಿ ಅವರು ಪ್ರಕಾಶನದ ಮೂಲಕ ಪ್ರಕಟವಾಗಿದೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 116 ಪುಟಗಳನ್ನು ಹೊಂದಿದ್ದು 110 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುನ್ನುಡಿಯನ್ನ ಪ.ಗ. ಭಟ್ ಯಲ್ಲಾಪುರ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. 45 ಕಥೆಗಳನ್ನ ಈ ಕಥಾ ಸಂಕಲನದಲ್ಲಿ ನಾವು ನೋಡಬಹುದು. 35ಕ್ಕೂ ಹೆಚ್ಚು ಕೃತಿಗಳನ್ನ ಈಗಾಗಲೇ ರಚಿಸಿರುವಂತ ಶ್ರೀ ವನರಾಗ ಶರ್ಮಾ ಅವರು ಈ 2 ಹಿಂದಿ ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರ ಕಥೆಯ ಒಂದು ಕಥಾ ಸಂಕಲನದ ವೈಶಿಷ್ಟ್ಯ ಏನಂತಂದ್ರೆ, ಕಥೆಗಳು ಸರಳವು, ಸುಂದರವು ಹಾಗೂ ರಮ್ಯವು ಹಾಗೂ ರಸವತ್ತಾದ ಕಥೆಗಳನ್ನ ಒಳಗೊಂಡಿರುವಂತ ಕಥಾ ಸಂಕಲನ ಏಳು ಮಲ್ಲಿಗೆಯ ರಾಜಕುಮಾರಿ. ಈ ಕಥೆಗಳು, ಇಲ್ಲಿರುವಂತ ಎಲ್ಲಾ ಕಥೆಗಳು ನೀತಿ ಕಥೆಗಳಾಗಿದ್ದು ಹಾಗೂ ಮೌಲ್ಯಗಳನ್ನ ತುಂಬಿರುವಂತ ಕಥೆಗಳಾಗಿದೆ. ಕೆಲವೊಂದು ಕಥೆಗಳಲ್ಲಿ ರಂಜನೀಯತೆಯನ್ನ ಹಾಗೂ ಕೌತುಕವನ್ನ, ಕುತೂಹಲವನ್ನ ಕಾಯ್ದಿಟ್ಟುಕೊಂಡು ಕಥೆಗಳು ಸಾಗುತ್ತವೆ. ಆ ಕಥೆಗಳ ಕಥಾ ಸಂಕಲನದ ಇವತ್ತು ಪರಿಚಯ ಮಾಡಲಿದ್ದೇನೆ. ಒಟ್ಟು 45 ಕಥೆಗಳನ್ನ ಒಳಗೊಂಡಿರುವಂತ ಈ ಕಥಾ ಸಂಕಲನದಲ್ಲಿ ಎಲ್ಲಾ ಕಥೆಗಳು ಸಹ ಸುಂದರವಾಗಿವೆ. ಅದೇ ರೀತಿ ಕಥಾ ಸಂಕಲನದ ಶೀರ್ಷಿಕೆ ಆಗಿರುವಂತ ಏಳು ಮಲ್ಲಿಗೆ ರಾಜಕುಮಾರಿಯ ಒಂದು ಶೀರ್ಷಿಕೆ ಕಥೆಯನ್ನ ಇವತ್ತು ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ. ಮಲೆನಾಡಿನ ತಪ್ಪಲು ಪ್ರದೇಶವಾಗಿರುವಂತ ಮಲ್ಲಿಕಾಪುರ ಎಂಬಂತ ಒಂದು ರಾಜ್ಯದಲ್ಲಿ ರಾಜ ಪ್ರತಾಪ ಸೂರ್ಯ ಹಾಗೂ ತಿಲೋತ್ತಮೆ ಅನ್ನುವಂತ ರಾಜ ಮಹಾರಾಣಿಯವರಿಗೆ ತಾಯಿ ಚಂದ್ರಮತಿಯು ಸುಂದರವಾಗಿರುವುದರಿಂದ ಮಗಳನ್ನು ಸಹಿತ ಸುಂದರಿಯಾಗಿರುತ್ತಾಳೆ. ತಿಲೋತ್ತಮೆ ಅನ್ನುವಂತ ಮಗಳು, ತಾಯಿ ಚಂದ್ರಮತಿ, ತಂದೆ ಪ್ರತಾಪ ಸೂರ್ಯ. ಈ ರಾಜಕುಮಾರಿ ಮಲಗುವಂತ ಒಂದು ಮಂಚಕ್ಕೆ ಸುತ್ತಲೂ 7 ಮಲ್ಲಿಗೆ ಹಾರಗಳನ್ನ ಹಾಕಿರ್ತಾಳೆ. ಆ ಜ್ಯೋತಿಷ್ಯ ತಾನೆ 7 ಮಲ್ಲಿಗೆ ಹಾರಗಳನ್ನ, ಮಲ್ಲಿಗೆ ಹೆಸರುಗಳನ್ನ ಹೇಳಿದಂತ ವರನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು, ಹಾಗೂ ಅದನ್ನ ಹೇಳಿರುವಂತ ಕುಲದೇವತೆ ಯಾರು ಅನ್ನೋದನ್ನ ಹೇಳ್ಬೇಕು, ಅಂತವರಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಆಗುವಂತ ಜ್ಯೋತಿಷ್ಯ ಹೇಳ್ತಾನೆ. ಹಾಗೆಯೇ ಒಂದು ರಾಜ ಮಗಳು ರಾಜಕುಮಾರ್ ವಯಸ್ಸಿಗೆ ಬಂದಾಗ ಒಂದು ಸುಂದರವಾದ ವರಣಿಗಾಗಿ ಅನ್ವೇಷಣೆ ಪ್ರಾರಂಭವಾಗುತ್ತೆ. ಹಾಗೆ ಸುತ್ತಮುತ್ತಲ ರಾಜಕುಮಾರರು ಬಂದು ನೋಡಿ ಹೇಳಕ್ಕ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾರಿಗೂ ಸಹಿತ 7 ಮಲ್ಲಿಗೆ ಹೆಸರುಗಳನ್ನ ಹೇಳಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅವಳಿಗೆ ಒಂದು ತೆಲ್ನೆವು ಪ್ರಾರಂಭ ಆಗ್ಬಿಡುತ್ತೆ. ತೆಲ್ನೆವು ಪ್ರಾರಂಭ ಆದಾಗ ಅಲ್ಲಿ ಅದೇ ತೆಲ್ಯವನ್ನು ಗುಣಪಡಿಸಕ್ ಯಾರಿಂದನೂ ಆಗೋದಿಲ್ಲ. ಹಾಗೆ ಅದೇ ರಾಜ್ಯದಲ್ಲಿರುವಂತ ಚಂದನ್ ರಾಮ್ ಅನ್ನುವಂತ ಗಿಡಮೂಲಿಕೆಯ ವೈದ್ಯನ ಮಗನಾಗಿರುವಂತ ಇವನು ತಂದೆ ತೀರಿಕೊಂಡಿರ್ತಾಳೆ. ತಾಯಿ ಆಶ್ರಯದಲ್ಲಿ ಉಚಿತವಾಗಿ ಗಿಡಮೂಲಿಕೆ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾನೆ. ಅವನು ನಾನು ಒಂದು ಪ್ರಯತ್ನ ಮಾಡಬಹುದಲ್ಲ, ರಾಣಿಗೆ ತೆಲ್ಯವನ್ನು ಗುಣಪಡಿಸಬಹುದು ಅಂತೇಳಿ ಅವನು ರಾಜ್ಯಕ್ಕೆ ಬರ್ತಾನೆ. ಬಂದು ಷರತ್ತುಗಳನ್ನ ಕೇಳ್ತಾನೆ. ಮೊದಲು ತೆಲ್ಯವನ್ನು ಗುಣಪಡಿಸೋಕೆ ಔಷಧಿಯನ್ನ ತೆಗೆದು 7 ಮಲ್ಲಿಗೆಯ ರಾಜಕುಮಾರಿ ಅಂತ ಕರೀತಾನೆ. ಅವಾಗ ಮಲ್ಲಿಗೆಯ ರಾಜಕುಮಾರಿ ಅಂದಾಗ ರಾಜಕುಮಾರಿಗೆ ಒಂದು ರೋಮಾಂಚನ ಆಗುತ್ತೆ. ಯಾಕಂದ್ರೆ ಆ ಮಲ್ಲಿಗೆಯ ರಾಜಕುಮಾರಿ ಅಂತ ಕರೆದಾಗ ಆಕೆಗೆ ಒಂದು ರೋಮಾಂಚನೆ ಆಗಿ ಅವಳು ಜಾಗೃತ ಆಗ್ತಾಳ. ಆದ್ಮೇಲೆ ಅವ್ರಿಗೆ ತೆಲ್ಲೆವು ಲೇಪನ ಕೊಟ್ಟಾಗ ಆಕೆಗೆ ಅವನ ಮೇಲೆ ಪ್ರೇಮಾಂಕುರ ಆಗತ್ತ. ಅವಾಗ ಅವನು ಸಖಿಯ ತಲೆ ಹಾಕಿ 7 ಮಲ್ಲಿಗೆ ಹಾರಗಳ ಹೆಸರನ್ನ ಹೇಳಿ ಕಳಿಸ್ತಾಳ. ಅವಾಗ ರಾಜ ತೆಲ್ಲೆವು ಕಡಿಮೆ ಆದ ಕಾರಣಕ್ಕೆ ಅವನಿಗೆ 500 ವರಗಳನ್ನು ಕೊಡ್ತಾನ. 500 ವರಗಳನ್ನ ಅವನು ಏನ್ ಮಾಡ್ತಾನ, ಸಹಾಯ ಮಾಡಿದ ಸಖಿಗೆ ಕೊಡ್ತಾನ. ನಂತರ ರಾಜ್ಯಂತಲ್ಲಿ ಹೋಗಿ ನಾನು ರಾಜಕುಮಾರಿ 7 ಮಲ್ಲಿಗೆ ಹಾರಗಳ ಹೆಸರನ್ನ ಹೇಳ್ತೀನಿ ಅಂತ ಹೇಳ್ತಾನ.
ಸರಿ ಹೇಳು ಅಂದಾಗ ರಾಜ ಮಹಾರಾಜರ ಸಮ್ಮುಖದಲ್ಲಿ ಅವನು ಹೇಳ್ತಾನೆ, ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಕಾಡು ಮಲ್ಲಿಗೆ, ಕಸ್ತರಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಮುತ್ತು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಇವುಗಳು ನನಗೆ ಭುವನೇಶ್ವರಿ ದೇವಿಯ ಕೃಪೆಯಿಂದ ಗೊತ್ತಾಯಿತು ಅಂತ ಹೇಳ್ತಾನೆ. ಅವಾಗ ರಾಜ ಮಹಾರಾಜರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರು ತನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಗ ಯುವರಾಜ ಯುವರಾಣಿ ಅಂತ ಘೋಷಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಈ ಕತೆ, ಇಂತಹ ಒಂದು ಕತೆ ಒಂದು ಸ್ವಾರಸ್ಯಕರವಾಗಿರುವಂತದ್ದು, ಹಾಗೆ ಒಂದು ಕುತೂಹಲ ಕೆರಳಿಸುವಂತ ಕತೆ ಇದೆ. ಹಾಗೆ ನಮ್ಮ ಸುತ್ತಮುತ್ತಲು ದಿನನಿತ್ಯ ವಿದ್ಯಾರ್ಥಿಗಳ ಜೀವನದಲ್ಲಿ ಆಗುವಂತ ಸನ್ನಿವೇಶದ ಕುರಿತು ಆನಂದಪುರದ ಸ್ವಚ್ಛ ಸುಂದರ ಶಾಲೆ ಅನ್ನುವಂಥದ್ದು. ಆನಂದಪುರ ಅನ್ನುವಂತ ಒಂದು ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಇರ್ತದೆ. ನಂದಿತಾ ರಾಣಿ ಅನ್ನುವಂತ ವಿದ್ಯಾರ್ಥಿ ಅದೇ ಶಾಲೆಯಲ್ಲಿ ಓದ್ತಿರ್ತಾಳೆ. ಆ ಶಾಲೆಗೆ ಟೀಚರ್ ಸುನಯನ ಅನ್ನುವಂತ ಮುಖ್ಯ ಗುರುಗಳು ಇನ್ನೊಂದು ಊರಿನಿಂದ ಮುಖ್ಯೋಪಾಧ್ಯಾಯರಾಗಿ ಶಾಲೆಗೆ ವರ್ಗವಾಗಿ ಬರ್ತಾರೆ. ಬಂದ ನಂತರ ಅವರು ಶಾಲೆಯ ಆವರಣವನ್ನ ಸ್ವಚ್ಛ ಮಾಡಬೇಕು ಅಂತ ನೋಡ್ತಾರೆ. ಎಲ್ಲಿ ನೋಡಿದ್ರು ಶಾಲಾ ಕೊಠಡಿಗಳು ಸ್ವಚ್ಛತೆ ಇರಲ್ಲ, ಗಲೀಜಿರ್ತವೆ. ಶಾಲಾ ತರಗತಿ ಕೊಠಡಿ ಹೊರಗನು ಸಹಿತ ಗಲೀಜಿರ್ತವೆ, ಸ್ವಚ್ಛತೆಯನ್ನ ಕಾಪಾಡಿಕೊಂಡಿರಲ್ಲ. ಆಗ ಸುನಯನ ಟೀಚರ್ ಅವರು ಸ್ವಚ್ಛತೆ ಅಭಿಯಾನನ ಪ್ರಾರಂಭಿಸ್ತಾರೆ. ಎಲ್ಲಾ ಕೊಠಡಿಗಳಲ್ಲಿಯೂ ಸಹ ಸ್ವಚ್ಛತೆಯನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಆಗ ಒಂದು ತರಗತಿಯಲ್ಲಿ ಕೋಣೆಯಲ್ಲಿ ಸ್ವಚ್ಛ ಮಾಡ್ತಿರುವಾಗ ಹರಿದ ರಟ್ಟು, ಹಾಳೆ, ಟ್ರಂಕುಗಳೆಲ್ಲ ಇರ್ತವೆ. ಅವುಗಳನ್ನು ಸ್ವಚ್ಛತೆ ಮಾಡುವಾಗ ಅವರಿಗೊಂದು ಹಾವು ಎಡೆ ಎತ್ತಿ ಬುಸುಗುಟ್ಟುತ್ತೆ. ಅವಾಗ ಮಕ್ಕಳು, ಶಿಕ್ಷಕರು ಸಹಿತ ತರಗತಿ ಕೋಣೆಯಿಂದ ಹೊರಗಡೆ ಬಂದು ಚೀರಾಡ್ತಾ ಭಯದಿಂದ ಕೊಡುತ್ತಾರೆ. ಅವಾಗ ಅವರಿಗೆ ಹಾವನ್ನ ಹಿಡಿಯುವಂತ ಒಬ್ಬನ ಕಳಿಸ್ತಾರೆ. ಆಮೇಲೆ ಆ ಗುಜರಿ ರೂಮ್ ಆದಂಗತೆ ಅನಗತ್ಯ ವಸ್ತುಗಳಿಂದ ಕೂಡಿರ್ತತೆ. ಅವಾಗ ಅಲ್ಲಿ ಹಾವಿನ ನಾಗಣ್ಣ ಅಂತ, ಹಾವನ್ನ ಹಿಡಿಯುವಂತ ನಾಗಣ್ಣ ಬರ್ತಾನ. ಬಂದು ಹಾವನ್ನ ಹಿಡಿದುಕೊಂಡು ಹೋಗ್ತಾನ. ಅವಾಗ ಹಾವು ಬೇಗ ಸಿಗೋದಿಲ್ಲ. ಮೊದಲಿಗೆ ಅದು ಟ್ರಂಕಿನ ಹಿಂದೆ, ಪೆಟ್ಟಿಗೆಯಿಂದ ಅಣಿಕೊಂಡಿರ್ತ. ಆದ್ರೂ ಎಲ್ಲವುಗಳನ್ನ ಸ್ವಚ್ಛ ಮಾಡ್ಕೊಂತ ಹೋದಾಗ ಕೊನೆಗೆ ಹಾವು ಸಿಗುತ್ತೆ. ಹಾವನ್ನ ಹಿಡಿದು ಹೋಗಿ ಕಾಡಿಗೆ ಬಿಟ್ಟು ಬರ್ತಾನೆ ಹಾವಿನ ನಾಗಣ್ಣ. ಅವನಿಗೆ ಶಿಕ್ಷಕರು ಬಹುಮಾನವನ್ನು ಸಹಿತ ಹಣವನ್ನು ಕೊಡ್ತಾರೆ. ನಂತರ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನಾವು ತರಗತಿಯ ಕೋಣೆಗಳನ್ನ, ಸುತ್ತಮುತ್ತಲ ಶಾಲಾ ವಾತಾವರಣವನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಅಕಸ್ಮಾತ್ ನಾವು ಸ್ವಚ್ಛವಾಗಿ ಇಟ್ಕೊಳ್ಳದೆ ಇದ್ದರೆ ಯಾವ ರೀತಿ ಅನಾಹುತಗಳು ಆಗ್ತವೆ ಅಂತ ಹೇಳಿ ಆ ಮೂಲಕ ಸ್ವಚ್ಛತೆಯ ಅರಿವನ್ನ ಶಿಕ್ಷಕರು ಅವರಿಗೆ ಮಾಡಿಸ್ತಾರೆ. ಅದೇ ರೀತಿ ನಾವು ಮೂರು ಮೀನುಗಳು ಅನ್ನುವಂತ ಒಂದು ಕಥೆಯಲ್ಲಿ ಮೀನುಗಳು ಯಾವ ರೀತಿ ಇರ್ತದೆ, ಪ್ರಯತ್ನವಿದ್ದಲ್ಲಿ ಮಾತ್ರ ದೈವ ಸಹಾಯ ಸಿಗುತ್ತೆ. ಬರೀ ನಾವು ದೇವರನ್ನ ನಂಬಿಕೆಯಿಂದಿದ್ರೆ ನಾವು ಮಾಡುವಂತ ಕೆಲಸಗಳಾಗೋದಿಲ್ಲ. ನಮ್ಮ ಪ್ರಯತ್ನದಲ್ಲಿ ನಿಷ್ಠೆಯಿಂದ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ಜೊತೆಗೆ ದೇವರು ಸಹಿತ ಜೊತೆಗಿರ್ತಾನೆ ಅನ್ನುವಂತ ಒಂದಿದು. ಮಲೆನಾಡಿನ ಪ್ರದೇಶದಲ್ಲಿ ಒಂದು ಸುಂದರವಾದ ಸರೋವರ ಇರ್ತದೆ. ಆ ಸರೋವರದಲ್ಲಿ 3 ಮೀನುಗಳು ಇರ್ತವೆ. ಅವು ಯಾವಾಗ್ಲೂ ಮಾತಾಡ್ಕೊಂತಿರ್ತವೆ. ಅದ್ರೊಳಗೆ 2 ಮೀನುಗಳು ಅಪಾಯ ಬಂದಾಗ ಕೂಡಲೇ ಉಪಾಯ ಮಾಡ್ಕೋಬೇಕು ಅಂತ ಒಂದು ಮೀನು ಅಂತಿರ್ತ. ಅಪಾಯ ಬರುವ ಮುನ್ಸೂಚನೆ ಸಿಕ್ಬಿಟ್ರೆ ನಾವು ಮುಂಜಾಗ್ರತೆಯಿಂದ ಇರ್ಬೇಕಂತ ಮತ್ತೊಂದು ಮೀನು ಹೇಳ್ತಿರ್ತ. ಅಪಾಯ ಬಂದ್ರೆ ಏನಾಯ್ತು, ನಮಗೆ ದೈವದ ಮೇಲೆ ನಂಬಿಕೆ ಇರ್ಬೇಕು ಅಂತ 3ನೇ ಮೀನು ಹೇಳ್ತಿರುತ್ತೆ. ಈ ರೀತಿ 3 ಮೀನುಗಳಿದ್ದಾಗ, ಹಾಗೆ ಒಂದ್ಸಲ ನದಿಗೆ ಮೀನುಗಾರರು ಮೀನ್ ಹಿಡಿಯಕ್ ಬರ್ತಾರ. ಅವಾಗ ಚಿಕ್ಕ ಸರೋವರ ಆಗಿರುತ್ತೆ, ಅಲ್ಲಿ ಅವಾಗ ಮಾತಾಡ್ಕೊಂಡ್ ಹೋಗ್ತಾರ. ಆಗ ನಾಳೆ ಮೀನುಗಾರರು ಮೀನ್ ಹಿಡಿಯಕ್ ಬರ್ತಾರ, ನಾವು ಈಗಲೇ ಬೇರೆ ನದಿಗೆ ಹೋಗಿ ಇನ್ನೊಂದ್ ನದಿಗೆ ಹೋಗಿದ್ದ ಅಡಿಕೋಬೇಕು ಅಂತ ಹೇಳ್ತಾರ. ಸೀಮಾ, ನಾನು ಇಲ್ಲೇ ಇದ್ದು ಅಪಾಯದಿಂದ ತಪ್ಪಿಸ್ಕೊಳ್ತೀನಿ ಅಂತ ಸೀಮಾ ಹೇಳುತ್ತೆ. ರೀಮಾ, ನನಗೆ ದೈವ ಕಾಪಾಡುತ್ತೆ ಅಂತ ಹೇಳುತ್ತ. ಆದ್ರೆ ಹೇಮ ಏನು ತಡ ಮಾಡಲಾರ್ದೆ ಬೇರೆ ನದಿಗೆ ಹೋಗಿ ತನ್ನ ಅಡಿಕೊಂಡ್ಬಿಡುತ್ತ. ಆದ್ರೆ ಮರುದಿನ ಮೀನುಗಾರರು ಬಂದು ಬಲಿ ಹಾಕ್ತಾರ. ಬಲಿ ಹಾಕಿದಾಗ 2 ಮೀನುಗಳು ಸಿಕ್ಕಿ ಬಿಡುತ್ತಾವ. ಅದ ತಕ್ಷಣ ದೊಡ್ಡದಾದ ಮೀನು ಸತ್ತ ಮೀನಿನ ಹೊಟ್ಟೆಯಲ್ಲಿ ಸೇರಿ ಅಡಿಕೊಂಡ್ ಬಿಡುತ್ತ, ದೈವದ ಮೇಲೆ ಭಾರ ಹಾಕಿ. ಅದು ನಿರಂತರವಾಗಿ ಆಡಾಡ್ತಿದ್ದ ರೀಮ್ ಬಲೆ ಸಿಕ್ಕಿ ಬಿದ್ದು ಸತ್ತ ಮೀನು ಹೊಟ್ಟಿದ್ದ ಮೀನು ಬಲಿಯಲ್ಲಿ ಬಿದ್ದು ಬಿಡಿರುತ್ತ. ಆದ್ರೆ ಮೀನುಗಾರರು ಏನ್ ಮಾಡ್ತಾರ, ಸತ್ತೈತೆ ಮೀನು ಅಂತ ಅದನ್ನ ವಾಪಸ್ ಬಿಸಾಕ್ ಬಿಡ್ತಾರ ಸರೋವರಕ್ಕ. ಅವಾಗ ಅದು ಮೀನು ಹೊಟ್ಟೆಯಿಂದ ಹೊರಗಡೆ ಬಂದು ಅದು ಮತ್ತೆ ಬದುಕೊಂಡ್ಬಿಡುತ್ತೆ. ಆದ್ರೆ ಇಲ್ಲೇ ಇದ್ದಂತ ಮೀನ್ ಏನಾಗ್ತತೆ, ಅದು ವಿಲವಿಲ ಒದ್ದಾಡದೆ ರೀಮ ಬುಟ್ಟಿಯಲ್ಲೇ ವಿಲವಿಲ ಒದ್ದಾಡಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ಏನಂತಿರ್ತ, ರೀಮನಿಗೆ ಒಂದು ಆಸೆ ಏನಿರ್ತಂದ್ರೆ, ನನಗೆ ದೇವ್ರು ಕಾಪಾಡ್ತಾನ, ನನ್ನ ದೇವರೇ ಕಾಪಾಡ್ತಾನ, ನನಗೆ ದೈವ ಬಲ ಐತಾನ ಅಂತೇಳಿ ಅದು ಯಾವುದೇ ಪ್ರಯತ್ನ ಮಾಡೋದಿಲ್ಲ. ಬದುಕಿನೋದಕ್ಕ ತಾನು ಈ ಮೀನುಗಾರರಿಂದ ತಪ್ಪಿಸ್ಕೊಳ್ಬೇಕನ್ನೋಂತ ಯಾವುದೇ ಒಂದು ಪ್ರಯತ್ನ ಮಾಡಲಾರ್ದೆ ಸರಳವಾಗಿ ಬಲಿಯಾಗಿ ಸಿಕ್ಕಿ ಬಿದ್ದು ವಿಲವಿಲ ಒದ್ದಾಡಿ ತನ್ನ ಪ್ರಾಣವನ್ನ ಕಳೆದುಕೊಳ್ಬಿಡುತ್ತೆ. ಅಂದ್ರೆ ದೇವರ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರೆ ನಾವು ನಮ್ಮದೇ ಆದ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನೀತಿಯನ್ನ ಈ ಕತೆ ಹೊಂದಿದೆ.
ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ವನರಾಜ ಶರ್ಮ ಅವರು ಅವರ ಕವಿತೆಗಳು, ಕಥೆಗಳು ನಾಡಿನ ಬಹುತೇಕ ಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಮಕ್ಕಳಿಗೆ ಏನು ಅವಶ್ಯಕತೆ, ಮೌಲ್ಯಗಳ ಜೊತೆಗೆ, ನೀತಿಗಳ ಜೊತೆಗೆ ಸಾರಸಕರವಾಗಿ ರಂಜನೀಯವಾದ ಕಥೆಗಳನ್ನ ಮಕ್ಕಳಿಗೆ ಹೇಳುವ ನಿಟ್ಟಿನಲ್ಲಿ, ಅವರಿಗೆ ಬರೆಯುವಂತ ನಿಟ್ಟಿನಲ್ಲಿ ವನರಾಜ ಶರ್ಮ ಅವರು ಬಹಳ ಅನುಭವದ ಬುತ್ತಿಯಲ್ಲಿ ಕಥೆಗಳನ್ನ ಬರೆದಿದ್ದಾರೆ. ಹಾಗೆ ರಾಜನ ಕುರಿತಾಗಿ, ರೈತನ ಕುರಿತಾಗಿ, ಪ್ರಾಣಿಗಳ ಕುರಿತಾಗಿ ಇರುವಂತ ಬಹುತೇಕ ಕಥೆಗಳನ್ನ ನಾವು ಈ ಕಥಾ ಸಂಕಲನದಲ್ಲಿ ನೋಡಬಹುದು. ಹಾಗೆ ರೈತನ ಜೀವನ ಧರ್ಮ ಮಂತ್ರ ಪದವಿಗೆ ಹೇಗೆ ಏರಿಸ್ತು, ಒಬ್ಬ ಸಾಮಾನ್ಯ ರೈತ ಯಾವ ರೀತಿ ಮಂತ್ರಿ ಆಗ್ತಾನೆ ಮುಂದೆ ಅನ್ನುವಂತ ಒಂದು ಕಥೆಯಲ್ಲಿ. ಹಿಂದಿನ ಕಾಲದಲ್ಲಿ ಒಂದು ಮಾಧವ ಮಂದಾರ ಪುರಾಣ ಅಂತ ಒಂದು ಊರನ್ನ ಸುಂದರಸೇನ ಎಂಬಂತ ರಾಜ್ಯಭಾರ ಮಾಡ್ತಿರ್ತಾನೆ. ಅವಾಗ ಒಂದ್ಸಲ ಸಂಚಾರ ಮಾಡ್ಕಿಂತ ಹೊರಗಡೆ ಹೋಗ್ತಿರುವಾಗ, ಕುದುರೆ ಮೇಲೆ ಹೋಗ್ತಿರುವಾಗ ಅವನಿಗೆ ಒಬ್ಬ ರೈತ ಸಿಗ್ತಾನ. ರೈತ ಸಿಕ್ಕಾಗ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀಯ ಅಂತ ಕೇಳ್ತಾನ ರಾಜ. ಅವನಂತಾನ, ನಾನು 5 ನಾಣ್ಯ ಸಂಪಾದನೆ ಮಾಡ್ತೀನಿ ಅಂತಾನ. ಮತ್ತೆ ಅವನಿಗೆ ರಾಜ ಕುತೂಹಲ ಆಗುತ್ತೆ, 5 ನಾಣ್ಯಗಳನ್ನ ನೀನು ಯಾವ ರೀತಿ ಬಳಸ್ತಿ ಅಂತ ಕೇಳ್ತಾನ. ಅವಾಗ ಅವನು ಹೇಳ್ತಾನ, 5 ನಾಣ್ಯಗಳನ್ನ ನಾನು ಖರ್ಚು ಮಾಡ್ತೀನಿ. 1 ಭಾಗ ರಾಜನಿಗೆ ಕರ ಸಂದಾಯಕ್ಕೆ, 2ನೇ ಭಾಗ ನಾನೇನು ಸಾಲ ಪಡೆದೀನಿ ಆ ಸಾಲ ತೀರಿಸೋದಕ್ಕೆ, 3ನೇ ಭಾಗ ನಾನು ಸಾಲ ಕೊಡುವುದಕ್ಕೆ, 4ನೇ ಭಾಗ ಮನೆ ಖರ್ಚಿಗೆ, 5ನೇ ಭಾಗವನ್ನು ನಾನು ದಾನ ಮಾಡ್ತೀನಿ ಅಂತ ಹೇಳ್ತಾನ. ಅವಾಗ ರಾಜನಿಗೆ ಆಶ್ಚರ್ಯ ಆಗುತ್ತ, ಅಲ್ಲ ನೀನು ಸಾಲ ತೀರಿಸ್ತೀನಿ ಅಂತಿ, ಮತ್ತೆ ದಾನನೂ ಮಾಡ್ತಿ, ಅದೇ ದಾನ ದುಡ್ಡನ್ನು ಕೊಟ್ರೆ ಸಾಲ ಬೇಗ ತೀರಿ ಬಿಡುತ್ತಲ್ಲ ಅಂತ ಹೇಳ್ತಾನ. ಅವಾಗ ರಾಜ ಹೇಳ್ತಾನ, ತಂದೆ ತಾಯಿ ನನಗೆ ಜನ್ಮ ನೀಡಿದ್ದಾರೆ, ವಿದ್ಯೆ ಬುದ್ಧಿ ಕಲಿಸಿದ್ದಾರೆ, ಹೊಲ ಮಾಡಿ ಕೊಟ್ಟಾರ, ಅವರಿಂದ ನಾನು ಪಡೆದ ಸಾಲ ಅದು. ಹಾಗಾಗಿ ಆ ಋಣವನ್ನ ನಾನು ಸಾಲದ ರೂಪ ಪ್ರಯತ್ನ ಮಾಡ್ತಾ ಇದ್ದೀನಿ ತೀರ್ಸಕ. ಇನ್ನು ಸೇವೆ 2ನೇ ಭಾಗ ನಾನು ಖರ್ಚು ಮಾಡ್ತೀನಿ. ಅಂದ್ರೆ ನನ್ನ ಮಗನಿಗೆ ಓದಿಸ್ತೀನಿ, ಊಟ ಬಟ್ಟೆ ಕೊಟ್ಟು ಬೇಕು ಬೇಡಗಳನ್ನು ಸಲ್ಲಿಸ್ತಿದ್ದೀನಿ. ಮುಂದೆ ನನ್ನ ವೃದ್ಧಾಪ್ಯಕ್ಕೆ ಆತ ನೋಡಿಕೊಳ್ಬಹುದು ಅಂತ ನಾವು ಕೊಡುತ್ತಿರುವ ಸಾಲ ಅದಲ್ಲ. ಹಂಗಾಗಿ 3ನೇ ಭಾಗ ಅದಕ್ಕೆ ಖರ್ಚಾಗತ್ತ. ಇನ್ನು 4ನೇ ಭಾಗ ಮನೆ ಖರ್ಚಾಗತ್ತ. 5ನೇ ಭಾಗ ಮಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ ನಾನು. 5ನೇ ಭಾಗ ಮಗಳಿಗೆ ಖರ್ಚು ಮಾಡ್ತೀನಿ. ಅಂದ್ರೆ ಅವಳ ಬಂಗಾರ ಬಾಗಿಣ, ಅವಳ ಕನಸು ಏನದ ಅದನ್ನ ಕನಸನ್ನ ಪೂರೈಸಕ, ಮತ್ತು ವಯಸ್ಸಿಗೆ ಬಂದ ನಂತರ ಅವಳಿಗೆ ಮದುವೆ ಮಾಡೋದಕ್ಕೆ. ಹಾಗಾಗಿ ನಾನು 5ನೇ ಭಾಗವನ್ನ ಮಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ, 4ನೇ ಭಾಗನ ನನ್ನ ಮಗನಿಗೆ ಖರ್ಚು ಮಾಡ್ತಾ ಇದ್ದೀನಿ, 3ನೇ ಭಾಗವನ್ನ ತಂದೆ ತಾಯಿಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ. ಈ ತರ ಅವನು 5 ಭಾಗದ ಖರ್ಚನ್ನ ಹೇಳ್ತಾನೆ, 5 ನಾಣ್ಯಗಳನ್ನ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಇದರಿಂದ ರಾಜನಿಗೆ ಬಹಳಷ್ಟು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇಷ್ಟು ಬುದ್ಧಿವಂತ ರೈತ ಎಷ್ಟು ಚಾಣಾಕ್ಷತನದಿಂದ ತನ್ನ ಖರ್ಚು ವೆಚ್ಚಗಳನ್ನ ಮಾಡ್ತಾ ಇದಾನಲ್ಲ, ಇವನು ನನ್ನ ಆಸ್ಥಾನದ ಮಂತ್ರಿ ಮಂಡಳದಲ್ಲಿ ಇರಬೇಕು, ನನ್ನ ಜೊತೆಗಿರ್ಬೇಕು ಅಂತೇಳಿ ರಾಜ ಅವನು ಕರೆದುಕೊಂಡು ಹೋಗಿ ತನ್ನ ಮಂತ್ರಿ ಮಂಡಳದಲ್ಲಿ ರಾಜನನ್ನಾಗಿ ಮಾಡಿಕೊಂತಾನೆ. ಅಂದ್ರೆ ನಾವು ಯಾವ ರೀತಿ ಬುದ್ಧಿವಂತಿಕೆಯಿಂದ ನಮಗೆ ಸಿಗುವಂತ ಅವಕಾಶಗಳನ್ನ ಬಳಸಿಕೊಳ್ಬಹುದು ಅನ್ನುವಂತ ಒಂದು ನೀತಿಕತೆಯನ್ನ ಈ ಕಥಾ ಸಂಕಲನದಲ್ಲಿ ಒಳಗೊಂಡಿದೆ. ಹಾಗೆ ಇನ್ನು ಪೆನ್ಸಿಲಿನ ಶಕ್ತಿ ಒಳಗಿನ ಸೀಸದಲ್ಲಿದೆ ಅನ್ನುವಂಥದ್ದು ಕಥೆಯಲ್ಲಿ ಪೆನ್ಸಿಲಿನ ಮಹತ್ವವನ್ನ ತಿಳಿಸಿಕೊಡುತ್ತೆ. ಕತ್ತಲೆ ಹಾವು ಅನ್ನುವಂಥದ್ದು, ನಾವು ಯಾವುದೇ ವಸ್ತುವನ್ನ ನೋಡಿದಾಗ ಕತ್ತಲೆಯಲ್ಲಿ ನಮಗೆ ಹಾವು ಕಂಡಂಗೆ ಕಾಣುತ್ತೆ, ಆದ್ರೆ ನಿಜವಾಗ್ಲೂ ಹಾವಾಗಿರೋದಿಲ್ಲ. ಕತ್ತಲೆಯಲ್ಲಿ ನಾವು ಭಯದಿಂದ ನೋಡಿದಾಗ ಆ ರೀತಿ ಆಗುತ್ತೆ. ಹಾಗೆ ಬಾಲಕ್ಕೆ ಮೊರ ಕಟ್ಟಿಕೊಂಡ ಇಲಿ ಅನ್ನುವಂತ ಒಂದು ಹಾಸ್ಯಭರಿತವಾಗಿರುವಂತ ಕಥೆಯನ್ನು ಸಹಿತ ನಾವು ನೋಡಬಹುದು. ಜಾತಿ ಮೀರಿದ ನಡವಳಿಕೆ, ನಾವು ಜಾತಿಗೆ ಸೀಮಿತವಾಗಿ ಇರುವುದ ವ್ಯಕ್ತಿತ್ವ ಅಲ್ಲ, ನಾವು ಜಾತಿಯನ್ನ ಮೀರಿದಂತ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೊಳ್ಳೋದ್ರ ಜೊತೆಗೆ ನಾವು ಮಾನವೀಯತೆಯನ್ನು ಒಳಗೊಂಡಿರುವಂತ ಮಾನವರಾಗಿ ಜೀವಿಸ್ಬೇಕು ಅನ್ನುವಂತ ಆಶಯದೊಂದಿಗೆ ಒಂದು ಕಥೆ ಇದೆ. ಈ ಕಥೆಯಲ್ಲಿ ಅಲ್ಲಲ್ಲಿ ಪದಗಳನ್ನ ಬಳಕೆ ಮಾಡಿರುವುದರಿಂದ ಕಥೆ ಅರ್ಥಪೂರ್ಣವಾಗಿ, ಸುಂದರವಾಗಿ ಹಾಗೂ ಹಾಡಿನ ಮೂಲಕ ಕಥೆಯನ್ನು ಹೇಳುವಂತ ಪ್ರಯತ್ನವನ್ನ ಲೇಖಕರು ಅಲ್ಲಲ್ಲಿ ಮಾಡಿದ್ದಾರೆ. ಹಾಗೆ ಒಗಟುಗಳನ್ನ ಹಾಗೂ ಪದ್ಯಗಳನ್ನ ಸೇರಿಸಿದ್ದಾರೆ. ಆಗಂತುಕರು ಅನ್ನುವಂತ ಕತೆ ಕಳ್ಳರಿಂದ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಯಾವ ರೀತಿ ಶ್ರೀಧರನ ಪ್ರಜ್ಞೆ ಈ ಸಮಯ ಪ್ರಜ್ಞೆಯಿಂದ ಎಷ್ಟೆಲ್ಲ ಉಳಿತಾಗುತ್ತೆ ಅನ್ನುವಂಥದ್ದು. ತಪಸ್ವಿನಿ ಸ್ವರ್ಣಪ್ರಭೆ ಅನ್ನುವಂತ ಕಥೆಯಲ್ಲಿ ಅದೊಂದು ಗರುಡ ಹಾಗೂ ಗಾಳವ ಮಹರ್ಷಿಯರ ಕುರಿತಾದಂತ ಒಂದು ಕತೆ ಸುಂದರವಾಗಿ ಮೂಡಿ ಬಂದಿದೆ. ಇಲ್ಲಿರುವಂತ ಎಲ್ಲಾ ಕಥೆಗಳು ಸಹ ಸುಂದರವಾಗಿ, ಅರ್ಥಪೂರ್ಣವಾಗಿ, ಮಕ್ಕಳ ಮನಸ್ಸಿಗೆ ಮುದ ನೀಡುವಂತ ನಿಟ್ಟಿನಲ್ಲಿ 7 ಮಲ್ಲಿಗೆ ರಾಜಕುಮಾರಿ ಮಕ್ಕಳ ಕಥಾ ಸಂಕಲನ
ಸುಂದರವಾಗಿ ಇರುವಂತ ಕಥೆಗಳನ್ನು ಒಳಗೊಂಡಿದೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ದಿನಾಲು ನೀವು ಪುಸ್ತಕ ಅವಲೋಕನವನ್ನ ನೋಡುತ್ತಾ ಪ್ರೋತ್ಸಾಹಿಸಿರುವುದು ತುಂಬಾ ಸಂತೋಷಕರವಾದಂತ ಸಂಗತಿ. ನೀವೆಲ್ಲರೂ ಸಹ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಇನ್ನೂ ಸಮೃದ್ಧಿಪಡಿಸುವಂತ ಕಾಯಕ ಜೊತೆಗೆ ಮಕ್ಕಳನ್ನ ಸಾಹಿತ್ಯ ಓದುಗರನ್ನಾಗಿ ಮಾಡುವ ಕೆಲಸ ಸಹ ನಿಮ್ಮಿಂದ ಆಗಬೇಕು ಅಂತ ಆಶಯದೊಂದಿಗೆ ಇವತ್ತಿನ ದಿನದ 34ನೇ ದಿನದ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿಯನ್ನ ಈ ಕೃತಿಯೊಂದಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನಾಳೆ ಮತ್ತೊಂದು ಕೃತಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.